ಇನ್ನು ರನ್ನ ವೈಭವದಲ್ಲಿ ಕುದುರೆಗಳು ಕೂಡ ಬಹಳಷ್ಟು ರೀತಿಯಲ್ಲಿ ಆನೆಗಳಷ್ಟೇ ಅಲ್ಲ, ಕುದುರೆಗಳಿದೆ. ಇನ್ನು ಬಹಳಷ್ಟು ಸಂಖ್ಯೆಯಲ್ಲಿ ಛತ್ರ ಚಾಮರಗಳು ಗದೆಯನ್ನು ಹಿಡಿದು ಸಾಗ್ತಾ ಇದ್ದಾರೆ. ಇನ್ನು ಬಹಳಷ್ಟು ಸಂಖ್ಯೆಯಲ್ಲಿ ಲಂಬಾಣಿ ವೇಷದಲ್ಲಿ ಇರ್ತಕ್ಕಂತಹ ಮಹಿಳೆಯರು ಕೂಡ ನಮ್ಮ ಜೊತೆಗಿದ್ದಾರೆ. ಯಾವ ತಂಡ ಎಲ್ಲಿಂದ ಬಂದಿದ್ದಾರೆ ಅಂತ ಹೇಳಿ ಕೇಳೋಣ. ಎಲ್ಲಿಂದ ಬಂದಿದ್ದೀರಿ? ಶಿವಮೊಗ್ಗ. ಲಂಬಾಣಿ. ನಾವು 2 ದಿನ ಆಯ್ತು. ಎಷ್ಟು ಜನ ಆದ್ರಿ ನಿಮ್ಮ ಟೀಮ್ ಒಳಗೆ? ಏನು? ಎಷ್ಟು ಜನ ಆದ್ರಿ ನಿಮ್ಮ ಟೀಮ್? 10. ರನ್ನ ವೈಭವದೊಳಗೆ ಭಾಗಿಯಾಗಕ್ಕೆ ಹೆಂಗ ಅನ್ಸುತ್ತೆ? ಖುಷಿ ಆಗ್ತಿದೆ, ತುಂಬಾ ಖುಷಿ ಆಗ್ತಿದೆ. ಅಲ್ಲಿಂದ ಇಲ್ಲಿ ತನಕ ಬಂದಿರೋದು ತುಂಬಾ ಖುಷಿ ಆಗ್ತಿದೆ. ಎಲ್ಲಾದರೂ ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ, ತುಂಬಾ ಖುಷಿ ಆಗ್ತಿದೆ. ಇಷ್ಟೆಲ್ಲಾ ಬಿಸಿಲಿದ್ರು ಕೂಡ ಒಂದು ನೃತ್ಯದಲ್ಲಿ ನಿಮ್ಮ ಈ ಒಂದು ವೇಷವನ್ನು ಧರಿಸಿಕೊಂಡು ಹೋಗ್ತಾ ಇದ್ದೀರಲ್ಲ, ಏನೋ ತೊಂದರೆ ಆಗಲ್ಲ? ಇಲ್ಲ ಖುಷಿನೇ ಆಗ್ತಿದೆ ಅಲ್ಲ. ಒಂದೇ. ಹಾ, ಬೇರೆ ಬೇರೆ ಅವ್ರವ್ರ ಕಲ್ಚರ್ ಹಾಕಿದ್ದಾರೆ, ನಮ್ ಕಲ್ಚರ್ ನಾವು ಹಾಕಿದೀವಿ. ನಮ್ದು ಒಂದೇ ಟೀಮ್ ಶಿವಮೊಗ್ಗ. ಈಗ ಇವತ್ತಷ್ಟೇ ಬಂದಿದ್ರ ಅಥವಾ ನಿನ್ನೆ ಏನಾದ್ರು ಇದ್ರ? ಇಲ್ಲ ಅಲ್ಲ, ರನ್ನ ಬೆಳಗಲಿಗೆ ಏನಾದ್ರು ಹೋಗಿದ್ರ? ಇಲ್ಲ ಇದೇ ಫಸ್ಟ್. ಬೇರೆ ಯಾವ್ಯಾವ ಜಿಲ್ಲೆಗಳಲ್ಲಿ ಎಲ್ಲೆಲ್ಲ ಉತ್ಸವಗಳಿಗೆ ಹೋಗ್ತೀವಿ? ಮೈಸೂರು, ಇಲ್ಲಿ ಬೆಂಗಳೂರು, ಬೇರೆ ಬೇರೆ ಕಡೆ ಎಲ್ಲ ಹೋಗಿದ್ದೀವಿ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ? 15 ವರ್ಷ ಆಯ್ತು. 15 ವರ್ಷದಿಂದ ಮಾಡ್ತಾ ಇದ್ದೀರಿ? 15 ವರ್ಷ. ಸುಮಾರು 15 ವರ್ಷಗಳಿಂದ ಇವರು ಒಂದು ಲಂಬಾಣಿ ಟೀಮು ಜ್ಯೋತಿ ಟೀಮ್ ಶಿವಮೊಗ್ಗ. ಕಳೆದ 15 ವರ್ಷಗಳಿಂದ ಇವರು ಶಿವಮೊಗ್ಗ ಡಿಸ್ಟಿಕ್ ನಿಂದ ಹಿಡ್ಕೊಂಡು ರಾಜ್ಯಾದ್ಯಂತ ಎಲ್ಲೆಲ್ಲಿ ಸಮ್ಮೇಳನಗಳಾಗುತ್ತೆ, ಉತ್ಸವಗಳಾಗುತ್ತೆ, ಸಂಭ್ರಮಗಳಾಗುತ್ತೆ, ಅಲ್ಲೆಲ್ಲ ಕಡೆಯೂ ಕೂಡ ಹೋಗಿ ಇವರು ನೃತ್ಯಗಳನ್ನ ಮಾಡ್ತಿದ್ರೆ. ಅದರಲ್ಲೂ ಕೂಡ ಭಾರತೀಯ ಪರಂಪರೆಯಲ್ಲಿ ಅಂತ ಹೇಳಿದ್ರೆ ವಿವಿಧತೆಯಲ್ಲಿ ಏಕತೆಯನ್ನ ಸಾರುವಂತಹ ದೇಶ ನಮ್ದು. ಹಾಗಾಗಿ ಲಂಬಾಣಿ ನೃತ್ಯ ಕೂಡ ಬಹಳಷ್ಟು ವಿಶೇಷ ರೀತಿಯನ್ನ, ವಿಶೇಷ ಮೆರುಗನ್ನ ಕಾರ್ಯಕ್ರಮಗಳಿಗೆ ನೀಡುತ್ತೆ. ಬಹಳಷ್ಟು ರೀತಿಯಲ್ಲಿ ವಿಶೇಷವಾದಂತಹ ಮೆರುಗನ್ನ ನೀಡುವುದು ಅಂತ ಹೇಳಿದ್ರೆ ಲಂಬಾಣಿ ನೃತ್ಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹಾಗಾಗಿ ಬಹಳಷ್ಟು ಕಲಾ ತಂಡಗಳು ಇದರಲ್ಲಿ ಭಾಗವಹಿಸಿದೆ. ಅದರಲ್ಲಿ ಲಂಬಾಣಿ ನೃತ್ಯ ಅಂತ ಹೇಳಿದ್ರೆ ಬಹಳಷ್ಟು ಫೇಮಸ್ ಆಗಿದೆ. ಕ್ಯಾಮ್ರಾ ಪರ್ಸನ್ ಶಂಕರಗೌಡ ಪಾಟೀಲ್ ಜೊತೆ ಮಹಾಂತೇಶ್ ಹಿರೇಮಠ, ರನ್ ಟಿವಿ ನ್ಯೂಸ್, ಮುಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.